ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಶಿವಾನಂದ ಲಹರಿಯ 42, 43, 44 ಈ ಸ್ತೋತ್ರಗಳು ಮತ್ತು ಅರ್ಥನ ಮುಂದುವರಿಸ್ತೀನಿ. ಶಂಕರಾಚಾರ್ಯರು ಶ್ರೀಶೈಲದಲ್ಲಿ ಇದ್ದಾಗ ಅವರಿಗೆ ಒಬ್ಬ ಕಾಪಾಲಿಕ ಭೇಟಿಯಾಗ್ತಾನೆ. ಅವನು ತಾಂತ್ರಿಕ ವಿದ್ಯೆಯಲ್ಲಿ ಪರಿಣಿತ. ಕಾಪಾಲಿಕ ಅಂತಂದರೆ ಕಾಳಿಯನ್ನು ಉಪಾಸನೆ ಮಾಡುವಂಥವರು. ಅವನು ಶಂಕರಾಚಾರ್ಯರನ್ನು ಯಾವಾಗಲೂ ಹಿಂಬಾಲಿಸ್ತಾ ಇರ್ತಾನಂತೆ. ಅಂದರೆ ಕಾಳಿಗೆ ಇವ್ರನ್ನ ಬಲಿಯಾಗಿ ಕೊಡಲು ಎಲ್ಲ ವೇದಗಳನ್ನು ಕಲ್ತಿದ್ದಾರೆ, ಕಾಳಿಗೆ ಇವರು ಸರಿಯಾಗಿ ಇರುವಂಥವರು, ಇವ್ರನ್ನ ಬಲಿ ಕೊಡ್ಬೋದು ಅಂತ ಯಾವಾಗಲೂ ಹಿಂಬಾಲಿಸ್ತಾ ಇರ್ತಾನಂತೆ. ಆಗ ಅವರು ಧ್ಯಾನದಲ್ಲಿ ಒಂದು ಸಲ ಕೂತಿದ್ದಾಗ ಅವರನ್ನು ಹಿಂಬಾಲಿಸ್ಕೊಂಡು ಅವರ ಮೇಲೆ ಕತ್ತಿ ಎತ್ತತಾನಂತೆ, ಇನ್ನೇನು ಸಾಯಿಸಬೇಕು ಅಂತ. ಅಷ್ಟರಲ್ಲಿ ಇದನ್ನು ಶಂಕರಾಚಾರ್ಯರ ಶಿಷ್ಯರಾದ ಪದ್ಮಪಾದರು ನೋಡಿ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡ್ತಾರಂತೆ. ಅಲ್ಲೇ ಆದಿಶಂಕರ ಭಗವತ್ಪಾದಾಚಾರ್ಯರು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರನ ರಚನೆ ಮಾಡಿರೋದು. ಹೀಗೆ ಶಂಕರಾಚಾರ್ಯರು ಆ ಕಾಪಾಲಿಕನಿಂದ ರಕ್ಷಣೆಗೊಳ್ತಾರೆ ಲಕ್ಷ್ಮೀ ನರಸಿಂಹನ ಕೃಪೆಯಿಂದ. ಹೀಗೆ ಶಂಕರಾಚಾರ್ಯರು ಅಸಹಾಯಕರಾದವರನ್ನು ಭಗವಂತ ಹೇಗೆ ಸಹಾಯ ಮಾಡ್ತಾನೆ, ಹೇಗೆ ಧಾವಿಸಿ ಬರ್ತಾನೆ ಅವರನ್ನು ಸಹಾಯ ಮಾಡೋದಕ್ಕೆ ಅಂತ ಶಂಕರ ಭಗವತ್ಪಾದಾಚಾರ್ಯರು ಇದರಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. 42ನೆಯ ಸ್ತೋತ್ರ. ಗಾಂಭೀರ್ಯಂ ಪರಿಖಾಪದಂ ಘನಧೃತಿ ಪ್ರಾಕಾರ ಉದ್ಯದ್ಗುಣ ಸ್ತೋಮಶ್ಚಾಪ್ತಬಲಂ ಘನೇಂದ್ರಿಯಚಯೋ ದ್ವಾರಾಣಿ ದೇಹಸ್ಥಿತ ವಿದ್ಯಾವಸ್ತು ಸಮೃದ್ಧಿರಿತ್ಯಖಿಲ ಸಾಮಗ್ರಿ ಸಮೇತೆ ಸದಾ ದುರ್ಗಾತಿ ಪ್ರಿಯದೇವ ಮಾಮಕ ಮನೋದುರ್ಗೆ ನಿವಾಸಂ ಕುರು. ಇದರರ್ಥ ಆದಿಶಂಕರಾಚಾರ್ಯರು ಯಾವ ರೀತಿ ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಅಂತಂದರೆ, ರಾಜರು ತಮ್ಮ ಕೋಟೆಯನ್ನು ಹೇಗೆ ಭದ್ರಪಡಿಸ್ಕೊಳ್ತಾರೋ, ಹೇಗೆ ಭದ್ರವಾದ ಬಾಗಿಲು ಮತ್ತು ನಂಬಿಕೆಯಾಗಿರುವಂತಹ ಸೇನಾದಳನ ಮತ್ತು ಭೇದಿಸೋಕ್ಕಾಗದೇ ಇರುವಂತಹ ಗೋಡೆಗಳು, ಆಹಾರ ಪದಾರ್ಥಗಳು ಸಂಗ್ರಹಣೆ, ನೀರು, ಈ ಥರ ಎಲ್ಲ ಸಂಗ್ರಹಣೆ ಮಾಡಿಕೊಂಡು ಹೇಗೆ ಅವರ ಕೋಟೆನ ದುರ್ಗ ಅಂತಾರೆ, ಹೇಗೆ ಭದ್ರಪಡಿಸ್ಕೊತಾರೋ ಹಾಗೆ ಶಿವನೇ ಆದಿಶಂಕರರು ಇದರಲ್ಲಿ ಹೇಳಿದ್ದಾರೆ. ನಮ್ಮ ಮನಸ್ಸೇ ಕಂದಕ ಮತ್ತು ಇದರಲ್ಲಿ ಅಭೇದ್ಯವಾದ ಧೈರ್ಯವೇ ಗೋಡೆ, ನಮ್ಮಲ್ಲಿ ಬೆಳೆಯುವ ಅಂದರೆ ವೃದ್ಧಿ ಹೊಂದುವ ಸದ್ಗುಣಗಳೇ ನಂಬಿಕೆ ಅರ್ಹವಾಗಿರುವಂತಹ ಸೈನ್ಯ, ಮತ್ತು ಇಂದ್ರಿಯಗಳೇ ಬಾಗಿಲುಗಳು, ವಿದ್ಯೆಯೇ ಸಮೃದ್ಧಿಯಾಗಿರುವಂತಹ ವಸ್ತುಗಳು ನಮ್ಮಲ್ಲಿರೋದು. ಇಂತಹ ಎಲ್ಲ ಸಾಮಗ್ರಿಗಳಿಂದ ನಮ್ಮ ಮನಸ್ಸು ತುಂಬಿದೆ. ಅಂತಹ ನಮ್ಮ ಮನಸ್ಸೆಂಬ ಕೋಟೆಯಲ್ಲಿ, ದುರ್ಗದಲ್ಲಿ ನೀನು ಸದಾ ವಾಸ ಮಾಡು ಶಿವನೇ ಅಂತ ಆದಿಶಂಕರಾಚಾರ್ಯರು ಇದರಲ್ಲಿ ಕೇಳಿದ್ದಾರೆ. 43ನೆಯ ಸ್ತೋತ್ರ. ಮಾ ಗಚ್ಚತ್ವಮಿತಿಸ್ತತೋ ಗಿರಿಶಭೋ ಮಯ್ಯೇವ ವಾಸಂ ಕುರು ಸ್ವಾಮಿನ್ನಾದಿ ಕಿರಾತ ಮಾಮಕ ಮನಃ ಕಾಂತಾರ ಸೀಮಾಂತರೆ ವರ್ತಂತೆ ಬಹುಶೋ ಮೃಗಾ ಮದಜುಷೋ ಮಾತ್ಸರ್ಯ ಮೋಹಾದಯಸ್ತಾನ್ ಹತ್ವಾ ಮೃಗಯ ವಿನೋದ ರುಚಿತಾ ಲಾಭಂ ಚ ಸಂಪ್ರಾಪ್ಸಸಿ. ಇದರರ್ಥ ಆದಿಶಂಕರರು ಇದರಲ್ಲಿ ಆ ಕಿರಾತಾರ್ಜುನರ ಬಗ್ಗೆ ಹೇಳಿದ್ದಾರೆ. ಇದು ಒಂದು ಚಿಕ್ಕ ಕತೆ. ಅರ್ಜುನನಿಗೆ ಶಿವ ವರ ಕೊಡೋದಕ್ಕೋಸ್ಕರನೇ ಅವನನ್ನು ಸತ್ವ ಪರೀಕ್ಷೆ ಮಾಡಿ ಕಿರಾತನ ವೇಷ ಧರಿಸಿ ಬಂದಿರೋದು. ಆಗಲೇ ಅರ್ಜುನನಿಗೆ ಪಾಶುಪತಾಸ್ತ್ರನ ಕೊಟ್ಟಿರೋದು. ಇದು ಮಹಾಭಾರತದ ಕಥೆಯಲ್ಲಿ ಬರೋವಂಥದ್ದು. ಕಿರಾತ ಅಂದರೆ ಬೇಡ ಅಂತ. ಆಗ ಅರ್ಜುನ ಶರಣಾಗತನಾಗ್ತಾನೆ. ಆಗ ಶಿವ ನಿಜ ಸ್ವರೂಪವನ್ನು ತೋರಿಸಿ ಅವನಿಗೆ ಪಾಶುಪತಾಸ್ತ್ರನ ಕೊಡ್ತಾನೆ. ಅದು ಇದರ ಕತೆ. ಹಾಗೆ ಆದಿಕಿರಾತ ಅಂತ ಆದಿಶಂಕರಾಚಾರ್ಯರು ಶಂಕರನನ್ನು ಸಂಬೋಧಿಸಿರೋದು. ಶಿವನೇ, ನೀನು ಆದಿಕಿರಾತ, ನೀನು ಬೇಟೆಯಾಡೋದಕ್ಕೆ ಅಲ್ಲಿ ಇಲ್ಲಿ ಹೋಗಬೇಡ. ನನ್ನ ಮನಸ್ಸೆನ್ನೋ ಕಾಡಿನಲ್ಲೇ ವಾಸ ಮಾಡು. ಈ ಮನಸ್ಸು, ನನ್ನ ಮನಸ್ಸು ಮದ, ಮಾತ್ಸರ್ಯ, ಮೋಹ ಅನ್ನೋಂತಹ ಮದಿಸಿದ ಮೃಗಗಳಿಂದ ತುಂಬಿದೆ. ನೀನು ಬೇಕು ಅನ್ನೋ ನಿನಗೆ ವಿನೋದಕ್ಕೋಸ್ಕರ ನೀನು ಬೇಟೆ ಮಾಡಬೇಕು ಅಂತ ನಿನಗೆ ಇದ್ದರೆ ನನ್ನ ಮನಸ್ಸಲ್ಲೇ ಬಾ. ಅದು
ಬಂದು ಅರಿಷಡ್ವರ್ಗಾದಿ ಮೃಗಗಳು ಇದೆ ನನ್ನ ಮನಸ್ಸಿನಲ್ಲಿ, ಅದನ್ನೆಲ್ಲ ಕೊಂದುಬಿಟ್ಟು ನೀನು ಸಂತೋಷ ಪಡ್ಬೋದು, ಆನಂದದಿಂದ ಇರ್ಬೋದು, ಅಲ್ಲಿ ಇಲ್ಲಿ ಹೋಗದೆ ನನ್ನ ಮನಸ್ಸಲ್ಲೇ ನೆಲೆಸು ಶಂಕರ ಅಂತ ಆದಿಶಂಕರಾಚಾರ್ಯರು ಈ ಉದಾಹರಣೆ ಮೂಲಕ ನಮಗೆ ಕೊಟ್ಟಿದ್ದಾರೆ. ಎಂತಹ ಸುಂದರವಾಗಿರುವಂತಹ ಉದಾಹರಣೆಗಳ ಮೂಲಕ ಶಂಕರರು ನಮಗೆ ಇದರಲ್ಲಿ ಶಿವನ ಸಾಕ್ಷಾತ್ಕಾರನ ಪ್ರತಿಯೊಂದು ಸ್ತೋತ್ರದಲ್ಲೂ ಮಾಡಿಕೊಟ್ಟಿದ್ದಾರೆ. 44ನೆಯ ಸ್ತೋತ್ರ. ಕರಲಗ್ನ ಮೃಗ ಕರೀಂದ್ರಭಂಗೋ ಘನ ಶಾರ್ದೂಲ ವಿಖಂಡನೋಸ್ತ ಜಂತು ಗಿರಿಶೋ ವಿಶದಾಕೃತಿಶ್ಚ ಚೇತಃ ಕುಹರೆ ಪಂಚಮುಖೋಸ್ತಿ ಮೇ ಕುತೋ ಬೀಹಿ. ಇದರರ್ಥ ಶಿವನನ್ನು ಪಂಚಮುಖ ಅಂತಲೂ ಕರೀತಾರೆ. ಅಂದರೆ 5 ಮುಖದಿಂದ ಶಿವ ಕೆಲಸ ಮಾಡ್ತಾನೆ ಅಂತ. 5 ಮುಖಗಳಿದೆ. ಆ 5 ಮುಖಗಳಿಂದನೂ ಶಿವನು ತನ್ನ ಕಾರ್ಯಗಳನ್ನು ಕೆಲಸಗಳನ್ನು ಮಾಡೋದು ಅಂತ. ಅಂದರೆ ಸದ್ಯೋಜಾತ, ವಾಮದೇವ, ಈಶಾನ, ಅಘೋರ, ತತ್ಪುರುಷ ಅಂತ ಶಿವನಿಗೆ ಹೆಸರುಗಳು. ಒಂದೊಂದು ಸದ್ಯೋಜಾತ ಅಂದರೆ ಸೃಷ್ಟಿ ಮಾಡೋದು, ವಾಮದೇವ ಅಂದರೆ ಕಾಪಾಡೋದು, ತತ್ಪುರುಷ ಅಂದರೆ ನಾಶ ಮಾಡೋದು, ಈಶಾನ ಅಂತಂದರೆ ಅಡಗಿಸೋದು, ಅಘೋರ ಅಂದರೆ ಅನುಗ್ರಹಿಸೋದು. ಈ ಥರ ಇದು ನನಗೆ 5 ತಲೆಗಳು ಶಿವನಿಗೆ, ಪಂಚ ಮುಖಗಳು ಅಂತ ಶಿವನಿಗೆ ಹೇಳಿದ್ದಾರೆ. ಅಗಲವಾದ ಪಂಚ ಅಂತಂದರೆ ಅರ್ಥ ಅಗಲವಾದ ಅಂತಲೂ ಹೆಸರು. ಪಂಚ ಅಂದರೆ 5 ಅಂತಾನೆ ಅಲ್ಲ, ಅಗಲವಾದ ಅಂತ. ಹೇಗೆ ಸಿಂಹಕ್ಕೆ ಅಗಲವಾಗಿರುವಂತಹ ಮುಖ ಇರುತ್ತೋ ಮತ್ತು ಅದರ ಶರೀರ ಎಲ್ಲ ಸಂಕುಚಿತವಾಗಿರುತ್ತೋ, ದೇಹ ಎಲ್ಲ, ಅದೇ ರೀತಿ ಇಲ್ಲಿ ಒಂದು ರೂಪಕ ಕೊಟ್ಟು ವರ್ಣಿಸಿದ್ದಾರೆ ಆದಿಶಂಕರಾಚಾರ್ಯರು. ಹಾಗೆ ಶಿವನೇ ಕೈಯಲ್ಲಿ ಮನಸ್ಸಿನ ದುರಾಸೆಗಳೆಂಬ ಜಿಂಕೆ ಹಿಡುಕೊಂಡಿರುವವನು, ವಿಷಯಾಭಿಲಾಷೆಗಳೆಂಬ ಗಜಾಸುರನನ್ನು ಕೊಂದವನು, ಅವಿದ್ಯೆ ಎಂಬ ದೊಡ್ಡ ದೊಡ್ಡ ವ್ಯಾಘ್ರಗಳು ಅಂದರೆ ಹುಲಿಗಳು, ಇದು ಎಲ್ಲ ಪ್ರಾಣಿಗಳನ್ನು ಕೊಂದವನು, ಮತ್ತು ಎಲ್ಲ ಪ್ರಾಣಿಗಳಿಗೂ ಮೃತ್ಯುಪ್ರಾಯನಾಗಿರುವಂಥವನು. ಇಂತಹ ನೀನು ಬೃಹದಾಕಾರದ ಗಿರೀಶನೆಂಬ ಸಿಂಹ ನನ್ನ ಮನಸ್ಸೆಂಬ ಹೃದಯದ ಗುಹೆಯಲ್ಲಿ ನೆಲೆಸಿದೆ. ಮತ್ತು ನನಗೆ ಪಂಚಮುಖಗಳಿಂದ ಕೂಡಿರುವ ಸಿಂಹನೇ ನನ್ನ ಹೃದಯ ಗುಹೆಯಲ್ಲಿರುವಾಗ ನನಗೇನು ಭಯ ಅಂತ ಆದಿಶಂಕರಾಚಾರ್ಯರು ಈ ಸ್ತೋತ್ರದಲ್ಲಿ ಶಿವನನ್ನು ಕುರಿತು ವರ್ಣಿಸಿದ್ದಾರೆ. ಒಳ್ಳೆಯದಾಗಲಿ. ಮುಂದಿನ ಸ್ತೋತ್ರಗಳಲ್ಲಿ ಸಿಗೋಣ. ಶ್ರೀ ಗುರುಭ್ಯೋ ನಮಃ.